ವಿರಾಮದ ನಂತರ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುಜಿ, ಇನ್ನು ಯಾವ ವಿಚಾರಗಳಿವೆ? ಈ ಪಿತೃಪಕ್ಷದ ಆಚರಣೆ ಬಗ್ಗೆ ಇನ್ಯಾವ ವಿಚಾರ ಇದೆ? ಪಿತೃಪಕ್ಷದಲ್ಲಿ ಸಾಧಾರಣವಾಗಿ 1-2 ಅಲ್ಲ, ಬಹಳ ಸೂಕ್ಷ್ಮ ವಿಚಾರಗಳು ಎಷ್ಟೋ ಇವೆ. ಈ ಎಲ್ಲ ವಿಚಾರಗಳಲ್ಲೂ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ನೀವು ಮುಂದೆ ಈ ಪಿತೃಪಕ್ಷದಲ್ಲಿ ಆ ಮಹಾಲಯವಾದ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ಒಳಗೆ ನೀವೆಲ್ಲ ಇದನ್ನು ಸಿದ್ಧತೆ ಮಾಡ್ಕೊಳ್ಳದೇ ಇದ್ದರೆ ಬಹಳಷ್ಟು ಕಷ್ಟ ಅನುಭವಿಸ್ತೀರ. ಅನುಭವಿಸಬಾರ್ದು, ಒಳ್ಳೆಯದಾಗಬೇಕು, ಕಾರ್ಯಗಳನ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಇನ್ನಷ್ಟು ಉತ್ತಮ ಅನ್ನೋದೇ ನಿಮ್ಮ ಜೀವನಕ್ಕೆ ಒಂದು ದಾರಿ ದೀಪ. ಇಂಥ ಒಂದು ದಾರಿಯನ್ನು ಪರಿವರ್ತನಾ ಸ್ವರೂಪಕ್ಕೆ ಯಾರೂ ನಿಮಗೆ ಹೇಳಲ್ಲ. ವಿಶೇಷವಾಗಿ ಕಡ್ಡಾಯವಾಗಿ ಹೀಗೆ ಮಾಡಬೇಕು ಅನ್ನೋದೇ ಕ್ರಮ ಇದೆ. ಹಾಗೇ ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದು, ವಿಶೇಷವಾಗಿ ಮುಂದಿನ ಪೀಳಿಗೆಗಳಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದು ಪ್ರತಿಯೊಬ್ಬರು ಬುಕ್ಕಲ್ಲಿ ಪೆನ್ನಲ್ಲಿ ಬರೆದಿಟ್ಕೊಂಬಿಡಿ ಶಾಶ್ವತವಾಗಿ. ಅದಕ್ಕೆ ಹೇಳ್ತೀವಿ, ಇಂಥ ಒಂದು ವೈಶಿಷ್ಟ್ಯತೆ ಇವತ್ತಿನ ದಿವಸ ಮಹಾಲಯ ಪಕ್ಷ ಅಂತಕ್ಕಂಥದ್ದು ಮೊದಲು ಆ ಪಿತೃ ಕಾರ್ಯಗಳನ್ನು ಆಚರಿಸ್ತಕ್ಕಂಥವ್ರು, ಹೀಗೆ ನೈವೇದ್ಯಗಳನ್ನು ಮಾಡ್ತಕ್ಕಂಥದ್ದು ಬರೀ ಸಿಹಿ ತಿಂಡಿ. ಮೊದಲ ಏನು ಮಾಡೋರು, ನೀವು ನಂಬ್ತಿರೋ ಬಿಡ್ತಿರೋ ಮಾಂಸವನ್ನು ಅಂಗಡಿಯಿಂದ ತರ್ತೀರ. ಸಾಧಾರಣವಾಗಿ ತಿನ್ನೋರು ತೊಗೊಂಬರ್ತೀರ. ತರ್ತಾ ಇದ್ದಾಗ ನೋಡಿ, ಶಿವಾಜಿನಗರದಿಂದ ಒಂದಷ್ಟು ಜನ, ಇದೆಲ್ಲ ಅನುಭವ ವಿಚಾರಗಳು ಹೇಳ್ತೀನಿ, ಅದೇ ರೀತಿ ನಡೆದಿರತಕ್ಕಂಥ ಘಟನೆಗಳು ಹೇಳ್ತೀನಿ, ಯಾವುದು ನಾಟಕವಲ್ಲ, ಯಾವುದು ಸುಳ್ಳಲ್ಲ. ಅದೇ ರೀತಿ ಏನು ಮಾಡ್ತಿದ್ರು, ನೀವು ಮಾಂಸವನ್ನು ತರೋಕೆ ಬರೀ ಮಾಂಸ ತರಲ್ಲ, ಗೊತ್ತಾ ನಿಮಗೆ? ಆ ಕಾಲದಿಂದ ಏನು ಮಾಡೋರು, ಒಂದು ಮಳೆ ತರೋರು, ಒಂದು ನಿಂಬೆಹಣ್ಣು ಇಟ್ಕೊಂಬರೋರು. ಯಾಕೆಂದರೆ ಭೂತಗಳು ತಮಗೆ ತಾವಾಗೇ ಹಿಂದೆ ಬರುತ್ತೆ ಮಾಂಸದ ಹಿಂದೆ. ಆ ಮಾಂಸದ ಹಿಂದೆ ಬಂದುಬಿಟ್ಟು ಭಕ್ಷಣಂ ಅಂದರೆ ನೀವು ಡಬ್ಬಿಲಿ ಹಾಕೊಂಡು ಬಂದರೆ ತಿಟ್ಕೊಳ್ಳಿ, ಮಾಂಸನ ಕೈ ಮಾತ್ರ ಕತ್ತರಿಸ್ಕೊಂಡು ಬರ್ತಿರೋ, ಅಥವಾ ಇನ್ನೊಂದು ಚೀರೋ ಹೊಗೆಗೆ ಪೀಸ್ಗಳಿರಲಪ್ಪ, ಒಂದು ಸ್ವಲ್ಪ ನಲ್ಲಿ ಮುಳೆ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕು ಅಂತ ಯಾವ ದನದ್ದೋ ತರ್ತಾರೆ ಕೆಲವರೆಲ್ಲ. ಈ ನಡುವೆ ಏನು ಮಾಡ್ತಾರೆ, ಯಾವುದೂ ಇಲ್ದಿರ ಅವನು ಎತ್ತು ಹಾಕ್ಬಿಡ್ತಾನೆ, ಕಾಗೆದು ಹಾಕ್ತಾನೆ, ನಾಯಿದು ಹಾಕ್ತಾನೆ. ತಿನ್ನೋರು ನಿಮಗೆ ಹಣೆ ಬರ ಏನು ಮಾಡ್ತೀರಾ, ಕರ್ಮ. ಆದರೆ ಆ ವಿಚಾರ ಏನು ಅಂದರೆ, ತೊಗೊಂಬಂದಾಗ ಅಂಥದ್ದನ್ನ ತರೋ ಸಮಯಕ್ಕೆ ಎಷ್ಟೋ ಜನ ಡಬ್ಬಿಗಳು ಬರೀ ಮೂಳೆಗಳನ್ನಲ್ಲಿ ಯಾವ ಕಾಲಕ್ಕೂ ಮಾಂಸವೇ ಇಲ್ಲದೆ ಇದ್ದಾಗ ಅನುಭವಗಳಾಗಿದೆ. ಯಾಕೆಂದರೆ ಮಳೆ ತಂದಿರಲ್ಲ, ಆಣಿ ತಂದಿರಲ್ಲ. ಹೀಗೆಲ್ಲ ಆದಾಗ ಅವ್ರ ಮನೇಲಿ ಏನೋ ಭೂತ ಪ್ರೇತ ಪಿಶಾಚಿ. ಹೀಗೆ ಒಂದ್ಸಲಿ ಹಾಸನಲ್ಲಿ ಮಗ್ಗೆ ಅಂತಿತ್ತು. ಆ ಮಗ್ಗೆ ಕ್ಷೇತ್ರದಲ್ಲಿ ಇವನು ಏನು ಮಾಡಿದ, ಮಾಂಸ ಮಾರೋನೇ ಎಲ್ಲರ ಮನೆಗೂ ನಿಮಗೆ ಭಾನುವಾರ ನಾನೇ ತಂದು ಹಾಕ್ಬಿಡ್ತೀನಿ. ಪಾಪ ವರ್ತನೆ ಇದ್ದ ಹಾಗೆ ಹೂ ತಂದು ಹಾಕಲ್ವಾ, ಹಾಗೆ ಅವನು ಒಂದು ಒಪ್ಕೊಂಡಿದ್ದ. ಪಾಪ ತೊಗೊಂಡ್ಬರ್ತಾ ಇದ್ದ ಸಮಯದಲ್ಲಿ ರಾತ್ರಿ ಅವನೇನು ಮಾಡಿದಾನೆ, ಸುಮ್ಮನೆ ಇರಲಾದ ರಾತ್ರಿ ತಂದಿದ್ದಾನೆ. ಸೊ ಸಮಯ ತನಗೆ ಹಿಂದ್ಗಡೆ ಆ ಭೂತಗಳು ಯಾವ ಮರದ ಮೇಲೆ ಕೂತಿದ್ವೋ ಏನು ಕತ್ತಿಯೋ, ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಿರ್ತಾರೆ ಜನಗಳು, ಅಂತರ ಪಿಶಾಚಿಗಳು ಕುಕ್ಕರ್ಸ್ಕೊಂಡಿರ್ತವೆ. ಇದೇ ರೀತಿಯಾಗಿ ಬರ್ತಾ ಇದೆ, ಫಾಲೋ ಮೀ ಅಂತ. ಇವನು ಬರೋಷ್ಟರಲ್ಲಿ ಒಂದು ಸ್ವಲ್ಪ ಖಾಲಿ ಆಯಿತು, 2 ಖಾಲಿ ಆಯಿತು, 3 ಖಾಲಿ, ಅಂದರೆ ಆ ಬ್ಯಾಗು ತೂಕ ಕಮ್ಮಿ ಆಗ್ತಾ ಹೋಯಿತು ಅವನ ಅನುಭವಗಳು. ಹೀಗೆ ಬರ್ತಾ ಬರ್ತಾ ಏನಾಯಿತು, ಇನ್ನೇನು ಮಗ್ಗೆ ಹತ್ರ ಬರೋ ಸಮಯಕ್ಕೆ ಒಂದು ಊರು ದಾಟಬೇಕು. ಆ ಊರು ದಾಟೋ ಸಮಯಕ್ಕೆ ಬಾವಲಿಗಳು ಕೂತ್ಕೊಳ್ಳೋಂಥ ದೊಡ್ಡ ಆಲದ ಮರ, ಬರೀ ಬಾವಲಿಗಳೇ, ಸುಮಾರು 1-2 ಅಲ್ಲ, 1000 ಇರ್ಬೋದಪ್ಪ ಅಂತ ಬಾವಲಿಗಳಂತೆ. ಆ ಕ್ಷೇತ್ರದಲ್ಲಿ ಇವನು ಪಾಪ ಬರ್ತಾ ಇದ್ದ ಸಮಯದಲ್ಲಿ ಎಲ್ಲ ರೀತಿಯಲ್ಲಿ ಗೊತ್ತಿಲ್ಲದೆ ಖಾಲಿನೇ ಆಗೋಯ್ತು, ಬಾಗ್ ಖಾಲಿ ಆಗೋಯ್ತು. ಇನ್ನೇನೂ ಉಳಿದಿಲ್ಲ. ಇನ್ನೇನು ಮನೆಗೆ ಹೋಗೋಕ್ಕೆ ಮೊದಲು ಇವನ್ನ ತಡೆದಂಗಾಯ್ತು, ದಡ್ಡಂತ ಬಿದ್ದ. ಸ್ವಲ್ಪ ಮಟ್ಟಿಗೆ ಬಿದ್ದ ತಕ್ಷಣಕ್ಕೆ ಕಲ್ಲು ಮೇಲೆ ಏಟು ಬಿತ್ತು. ಆ ಮೊಣಕಾಲಿಗೆ ಏಟು ಬಿದ್ದಾಗ ಯಾರೋ ನೆಕ್ಕದಂಗಾಯಿತು. ನಾಯಿಗಳು ಎಲ್ಲೂ ಕಾಣದೇ ಇರ್ತಕ್ಕಂಥದ್ದು, ನಾಯಿಗಳೆಲ್ಲ ಪಕ್ಕದಲ್ಲಿ ಅಂತ ಶುರು ಆಯಿತು. ಇದಾದ ಮೇಲೆ ಇವನು ಬಿದ್ನೋ ಎದ್ನೋ ಓಡೋಣ ಸಾಕು ಅಂತ ಏನು ಅನಿಸ್ತಾ ಇಲ್ಲ, ಗೊತ್ತಾಗ್ತಿಲ್ಲ. ಇವನಿಗೆ ಯಾರೋ ಪಕ್ಕದಲ್ಲಿ ಇದ್ದ ಹಾಗೆ ಒಂದು ಭಾಸ. ಹೋಗ್ತಾ ಇದ್ದಾನೆ ಮನೆ ಹತ್ರ, ಹೋಗೋಕ್ಕೆ ಬಿಡ್ತಾ ಇಲ್ಲ, ನಾಯಿಗಳೇ ಅಟ್ಟಿಸ್ಕೊಂಡ್ಬರ್ತಾ ಇದೆ. ಆ ಮನೆ ಹತ್ರ ಇನ್ನೇನು ಸ್ವಲ್ಪ ಹತ್ರ ಹೋಗೋಷ್ಟರಲ್ಲಿ ಅದೇ ರೀತಿ ಮತ್ತೆ ತಿರುಗಿ ಎಳು ಬೀಳ್ತಾನೆ. ಬಿದ್ದಾಗ ಹೊಸಲ ಹತ್ರನೇ ಪ್ರಾಣ ಜೀವ ಹೊಟ್ಟೋಯ್ತು ಅಂತ. ಅಂದರೆ ಭಕ್ಷಣ ಮಾಡ್ತಾ ಇರತಕ್ಕಂಥ ಕ್ಷೇತ್ರದಲ್ಲಿ ಯಾವ ಕಾಲಕ್ಕೂ ಯಾವ ರಾತ್ರಿ ಪಿಶಾಚಿಗಳು ಓಡಾಡ್ತಿರುತ್ತವೋ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ಎಷ್ಟೋ ಜನಕ್ಕೆ ಇದು ಹಳ್ಳಿಗಳಲ್ಲಿ ದೊಡ್ಡವರು ತಾತ ಮುತ್ತಾತನ ಕಾಲದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ಆ ರೀತಿ ಏನು ಹೇಳ್ತಾರೆ, ಒಂದು ಮಳೆನೋ ಏನೋ ಆಣಿ ಇಟ್ಕೊಂಡು ಹೋಗೋ, 1-2 ನಿಂಬೆಹಣ್ಣು ಇಟ್ಕೊಂಡು ಹೋಗೋ ಅಂತ ಮಾಂಸ ಭಕ್ಷಣ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಹೇಳಿರ್ತಾರೆ. ಅದನ್ನು ಅವನು ತಗೊಂಡು ಬಂದು ಮಾಡಿದ್ದ ಪಕ್ಷದಲ್ಲಿ ಕೇಳ್ಬೋದಾಯಿತು. ಪಾಪ ಇವನು ವರ್ತನೆಗೆ ತಂದು ಕೊಡೋನು ತನ್ನ ಮನೆಗೆ ಹೋಗೋಷ್ಟರಲ್ಲಿ ತನ್ನ ಜೀವನೇ ಹೋಗುತ್ತೆ ಅಂತ ಯಾವತ್ತಾದ ಅನುಭವ ಪಟ್ಟಿದ್ನ? ಇದಾದ ಮೇಲೆ ಎಷ್ಟೋ ಜನ, ವಿಶೇಷವಾಗಿ ಮುಸಲ್ಮಾನರು ಕೂಡ ಅದನ್ನೇ ಹೇಳ್ತಾರೆ, ನಾವು ಹಲಾಲ್ ಮಾಡೇ ತಿಂತೀವಿ ಅಂತ. ಯಾಕೆ ಅಂದರೆ ಆ ಹಲಾಲ್ ಮಾಡ್ತಕ್ಕಂಥದ್ದೇನು ಅಂದರೆ ಭೂತ ಭಕ್ಷಣ ಮಾಡದೇ ಇರಲಿ ಅಂತ ಪ್ರಾರ್ಥನೆ ಮಾಡಿ ಅದನ್ನು ಶುಭ್ರಗೊಳಿಸಿ ಅವರ ಮುಖಾಂತರ ಕುರಾನ್ನಲ್ಲಿರ್ತಕ್ಕಂಥ ಮಂತ್ರವನ್ನು ಹೇಳಿ ತದನಂತರ ಅವರು ಸ್ವೀಕರಿಸ್ತಾರೆ ಮಾಂಸ ಭಕ್ಷಗಳನ್ನು. ನೀವು ಹಾಗೆ ಇಟ್ಟಿದ್ದು ತಿಂದರೆ ಇನ್ನೇನಾಗತ್ತೆ? ಅದಕ್ಕೆ ಹೇಳೋದು, ತಿಥಿಗಳಲ್ಲಿ ಏನು ಮಾಡ್ತಾರೆ, ಬ್ರಾಹ್ಮಣರಲ್ಲಿ 4 ಜನ ತಿಥಿ ಇಡೋರ್ನೇ ಕೂಡಿಸ್ತಾರೆ. ಅದಕ್ಕೆ ಎಷ್ಟೋ ಜನಕ್ಕೆ ಹೇಳೋದು, ತಿಥಿ ಮಾಡೋರನ್ನ ಮಂತ್ರಕ್ಕೆ ಕರಿಬೇಡಿ, ಪೂಜೆ ಪುರಸ್ಕಾರ ಮಾಡೋರನ್ನ ತಿಥಿ ಕರಿಬೇಡಿ. ಈ ಮಂತ್ರ ಇಲ್ಲಿ ಹೇಳಿಬಿಟ್ರೆ ಆ ಮಂತ್ರ ಅಲ್ಲಿ ಹೇಳಿಬಿಟ್ರೆ ಇವನು ಪೂಜೆ ಮಾಡಿಸ್ತಿರೋನಿಗೆ ಪಿಂಡ ಇಡೋ ಥರ ಮಂತ್ರ ಆಗೋಗುತ್ತೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಯಾವ ಕಾಲಕ್ಕೂ ಸರಿಯಾಗಿ ಮಾಡದಿದ್ದ ಪಕ್ಷದಲ್ಲಿ ನೀವು ಮಾಡೋ ತಪ್ಪಿಗೆ ದೇವ್ರ ಹೊಣೆ ಅಲ್ಲ, ನೀವೇ ತಪ್ಪಾಗಿ ಸಿಕ್ಸ್ಕೊತೀರಾ. ಅದಕ್ಕೋಸ್ಕರ ಆ ಕಾಲದಿಂದ ಈ ಕಾಲದವರೆಗೂ ಏನು ಎಡೆ ಇಡ್ತಿರೋ ದಯವಿಟ್ಟು ಏನು ಹೇಳ್ತಾರೆ, ಒಂದು ಯಾವುದಾದ್ರು ಭಿಕ್ಷದವನು
ಅಥವಾ ದೂರದಿಂದ ಬಂದಿರತಕ್ಕಂಥ ಯಾವನೋ ಒಬ್ಬ ಬಡವನೋ ಅಂತ ಅವನಿಗೆ ಹಸುವಾಗ್ತಿರುತ್ತೆ. ಅವನೇನು ಮಾಡ್ತಾನೆ ಅಂದರೆ, ನೀವಿಟ್ಟು ನೋಡಿ, ಆ ಎಡೆ ಇಟ್ಟಿರೋದು ಹಾಗೇ ಹೇಳಿರಿ. ಬ್ರಾಹ್ಮಣರಲ್ಲಿ ನಮ್ಮಲ್ಲೆಲ್ಲ ಏನು ಮಾಡ್ತಿದ್ರು, ವಿಶೇಷವಾಗಿ ಬ್ರಾಹ್ಮಣರನ್ನು ಕೂಡಿಸೋರು. ಅವರು ಸಣ್ಣಗಿರ್ತಾರೆ, ಸೈಕಲ್ ಬರೋರು, ಊಟ ತಿಥಿ ಊಟಕ್ಕೆ ಅಂತ ಬರೋರು, ಬೇರೆ ಅದಕ್ಕೆ ಬರ್ತಿರಲಿಲ್ಲ. ಒಂದು 50 ರೂಪಾಯಿ ಕೊಟ್ಟು ಕಳಿಸ್ತಿದ್ರು ಆ ಕಾಲದಲ್ಲಿ. ಈಗಲಾ ಅಯ್ಯೋ ರಾಮ 2000 3000 ಅಂತ ಎಲ್ಲ ಕಿತ್ಕೊಂಡ್ಬಿಡ್ತಾರೆ, ಅಂತಹ ಜನಗಳು ಇದ್ದಾರೆ. ಆದರೆ ನಿಜವಾಗ್ಲೂ ಶ್ರದ್ಧಾ ಭಕ್ತಿ ಯಾತಕ್ಕೆ ಬರ್ತಿದ್ರು ಅಂದರೆ, ಅವರ ಅಕಸ್ಮಾತ್ ಈ ಊಟವನ್ನು ಮಾಡಿದರೆ ಮನೆಗೆ ಹೋಗಿ ಅವನು ಜನವಾರನ ಚೇಂಜ್ ಮಾಡಿ, ವಿಶೇಷವಾಗಿ ಅವನು ಮತ್ತೆ ಗಾಯತ್ರಿ ಉಪಾಸನೆ ಮಾಡಿ ಶಕ್ತಿ ತೊಗೋಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ ಗೊತ್ತಾ, ಅವನೇನು ಕೂತ್ಕೊಂಡು ತಿಂತಾನೆ ಗೊತ್ತಾ, ನಿಮ್ಮ ಅಪ್ಪನ ಕರೆದಿರ್ತೀರಾ, ನಿಮ್ಮ ತಾತನ ಕರೆದಿರ್ತೀರಾ, ನೀವಿಟ್ಟಿರೋ ಎಡೆ ಊಟನೂ ಅವ್ನಿಗೆ ಇಟ್ಟು ನೋಡಿ. ಬ್ರಾಹ್ಮಣರ ಮನೆಯಲ್ಲೂ ಹಾಗೆ ತಿಥಿ ಊಟನ ಅವನು ಕೂಡಿಸಿದಾಗ ಯಾರು ಸತ್ತೋಗಿರ್ತಾರೆ ಕರೆದಿರ್ತಾರೆ, ಅವನ ದೇಹದಲ್ಲಿ ಬಂದು ಅದನ್ನು ಸ್ವೀಕರಿಸ್ತಾ ಇರುತ್ತೆ. ಅದಕ್ಕೆ ನೋಡಬೇಕು, ಸಣ್ಣಗಿದ್ರು ಬಾರಿಸ್ತಾನೆ 1 ಬಕೆಟ್ ಅಲ್ಲ 2 ಬಕೆಟ್ ಅಲ್ಲ 4 ಬಕೆಟ್ ಹೊಡೆದ್ರು ಒಳಗೆ ಹೋಗ್ತಾ ಇರುತ್ತೆ. ಏನು ಕಬ್ಬಕ್ಕಿ ನಾಯಿ ಥರ ಹಂಗೆ ತಿಂತಾ ಇದ್ದಾನೆ ಅನ್ಕೊಂತೀರಾ ನೀವು? ಅನ್ಕೋಬಾರ್ದು. ಯಾಕೆಂದರೆ ಆ ಭೂತಗಳಿಗೆ ಭಕ್ಷಣ ಬಹಳ ಪ್ರಿಯ. ಅಂತಿರುತ್ತೆ, ನೀರು ಹೋಗ್ತಾ ಇರಲ್ಲ, ಅನ್ನ ಆಹಾರ ಏನೋ ಸ್ವಾಹ. ಅದಕ್ಕೆ ಹೇಳೋದು, ಅಂಥವರಿಗೆ ಆಹ್ವಾನ ಆದಾಗ ಏನು ಮಾಡೋದು, ತಿರುಗಿ ಆ ದೊಡ್ಡವರಿಗೆ ನಮಸ್ಕಾರ ಮಾಡಿ, ದೇವರಿಗೆ ಅವನ ಮನೆಗೆ ಹೋಗಿ ನಮಸ್ಕಾರ ಮಾಡಿ, ಸ್ನಾನ ಮಾಡಿ ಅವನು ಜನವಾರ ಚೇಂಜ್ ಮಾಡ್ತಾನೆ. ಅದೇ ಈ ಭಿಕ್ಷುಕ ಏನು ಮಾಡ್ತಾನೆ, ಪಿತೃಕಾರ್ಯವನ್ನು ತಿಂದಾಗ ಇವನಲ್ಲಿ ದಾರಿದ್ರೆ, ಇವನು ಆಲ್ರೆಡಿ ಶನಿ ಇದ್ದ ಹಾಗೆ. ಯಾರೋ ಇವನು ಭಿಕ್ಷುಕ, ನೀವು ಆ ಎಡೆ ಇಟ್ಟಿರೋದು ಅವನಿಗೆ ಮಾಡ್ತೆ ಫುಲ್ ಕೊಟ್ಬಿಟ್ರೆ ಏನು ಮಾಂಸ ಮಾಡ್ತಿರೋ ಏನು ಮಾಡ್ತಿರೋ, ಆ ಎಡೆ ಪೂರ್ತಿಯಲ್ಲಿ ಇಟ್ಬಿಡಿ. ಯಾವ ಕಾಲಕ್ಕೂ ಎಡೆನ ಫೋಟೋಗಿಟ್ಟಿರೋದು ತಿನ್ನಬೇಡಿ, ಸ್ವೀಟ್ ಮಾತ್ರ. ಇಟ್ಟಾಗ ಏನಾಗುತ್ತೆ, ನೀವೇನು ಮಾಡಬೇಕು ಅದಕ್ಕೆ? ತಾಳ್ಮೆ. ಗುರುಜಿ, ಖಂಡಿತವಾಗ್ಲೂ ಒಳ್ಳೆ ಸ್ವಾರಸ್ಯಕರವಾದ ವಿಚಾರಗಳನ್ನು ಹೇಳ್ತಾ ಇದ್ದೀರಾ. ಈ ತಿಥಿ ಮಾಡಬೇಕಾದ್ರೆ ಅದರ ಆಚಾರದ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀರಾ. ಇನ್ನಷ್ಟು ಈ ಬಗ್ಗೆ ಮಾತನಾಡೋಣ, ಯಾಕಂದ್ರೆ ಈಗ ಮತ್ತೊಂದು ವಿರಾಮದ ಸಮಯ. ವೀಕ್ಷಕರೇ, ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.